ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕ್ರಿಯೇಷನ್ ಚಾನಲ್. ಎಂಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತು ಸ್ಕಿನ್ ಕೇರ್ ಬಗ್ಗೆ ನಾನು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಗ್ಲೋಯಿಂಗ್ ಆಗಿದೆ ನನ್ನ ಸ್ಕಿನ್ ಅಂತ. ಇದೇ ಥರ ಸ್ಕಿನ್ ನಿಮಗೂ ಗ್ಲೋಯಿಂಗ್ ಆಗಬೇಕಾ? ಬನ್ನಿ, ನಾನು ಹೇಳಿರುವಂಥ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಸ್ನೇಹಿತರೆ, ಇವಾಗ ಒಂದು ಬಾಲ್ನ ತೊಗೊಂಡಿದ್ದೀನಿ. ನಮ್ಮ ಸೌಂದರ್ಯ ನಾವು ಮನೆಯಿಂದ ಐಟಮಿಂದ ಸಾಮಗ್ರಿ ಬಳಸಿಬಿಟ್ಟು ನಮ್ಮ ಸೌಂದರ್ಯ ಹೇಗೆ ಕಾಪಾಡಬೇಕಂತ ನಾವು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆ ಟಿಪ್ಸ್ ಅನ್ಬೋದು. ನಮ್ಮ ಬಾಡಿಗೆ ಹಾಕ್ಕೊಂಡ್ರೆ ಮತ್ತು ಮಖಕ್ಕೆ ಹಾಕ್ಕೊಂಡ್ರೆ. ಮತ್ತು ಒಂದು ಸ್ಪೂನು ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಕಡಲೆ ಹಿಟ್ಟತ್ತು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ನಮ್ಮ ಕಪ್ಪು ಕಲೆ ಇದ್ದರು ಮತ್ತು ಪಿಂಪಲ್ಸ್ಗಳಿದ್ರು ಮತ್ತು ಡಾರ್ಕ್ ಮಾರ್ಕ್ಸ್ಗಳಿದ್ರು ಎಲ್ಲ ಹೋಗುತ್ತೆ. ಮತ್ತು ನಾನಿಲ್ಲಿ ಟೊಮಟೊ ರಸನ ಬಳಸ್ತಾ ಇದ್ದೀನಿ. ಟೊಮಟೊನ ಪೇಸ್ಟ್ ಮಾಡಿಬಿಟ್ಟು ರಸನ ತೆಗೆದ್ಬಿಟ್ಟು 1 ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಟೊಮಟೊ ರಸ ಮತ್ತು 1 ಸ್ಪೂನು ಮೊಸರನ್ನ ಬಳಸ್ತಾ ಇದ್ದೀನಿ. ಕೆಲವ್ರಿಗೆ ಮೊಸರು ಆಗಬರಲ್ಲ ಸ್ನೇಹಿತರೆ. ಮೊಸರು ಆಗಬರಲ್ಲ ಅವ್ರೇನು ಮಾಡಿ ಗೊತ್ತಾ, ಸ್ವಲ್ಪ ಬೇಕಂದರೆ ನಿಂಬೆಹಣ್ಣು ರಸನ ಹಾಕ್ಕೋಬೋದು. ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ ನಾನು. ಅರಿಶಿನ ಪೌಡ್ರು, ಮೊಸರು ಮತ್ತು ಟೊಮಟೊ ರಸ ಮತ್ತು ಕೊಬ್ಬರಿ ಎಣ್ಣೆ, ಕಡಲೆ ಹಿಟ್ಟು ಫುಲ್ಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ನೀರೇನು ಬಳಸಂಗಿಲ್ಲ. ನಾನಿನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ನೀರು ಹಾಕಬಾರ್ದು ಸ್ನೇಹಿತರೆ. ಇದೇ ಥರ ಕೊಬ್ಬರಿ ಎಣ್ಣೆಯಲ್ಲೆಲ್ಲ ಮಿಕ್ಸ್ ಮಾಡಬೇಕು. ಬನ್ನಿ, ಇವಾಗ ನಾನು ಇದು ಮಿಕ್ಸ್ ಮಾಡಿರುವಂಥ ನನ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಒಳ್ಳೆ ರಿಸಲ್ಟ್ ಅಂತ ಅನ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಮಖನ ತೊಳ್ಕೊಂಡ್ಬಂದಿದ್ದೀನಿ. ತೊಳೆದಿರುವಂಥ ಮಖನ ಹೀಗೆ ನಿಧಾನಕ್ಕೆ ಒರೆಸ್ಕೋಬೇಕು. ತುಂಬ ಒತ್ತಿ ಒರೆಸ್ಕೋಬಾರ್ದು ಸ್ನೇಹಿತರೆ. ಸಾಫ್ಟಾಗಿ ನಾವು ನಿಧಾನಕ್ಕೆ ಒರೆಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒರೆಸ್ಕೊಂಡು ಫುಲ್ ನಾವು ಮಖಕ್ಕೆ ಮತ್ತು ಕಪ್ಪು ಕಲೆಗಳೇ ನನಗೆ ಮುಗ ಮೇಲೆ ಬಂಗ ಥರ ಇದೆ, ಕಪ್ಪು ಕಲೆಗಳೇ ಇದೆ ಅಲ್ವಾ, ಇದೆಲ್ಲ ವಾಸಿ ಆಗುತ್ತೆ. ಮತ್ತು ನಮಗೂ ಕುತ್ತಿಗೆ ಕಪ್ಪಾಗಿರುವಂಥದ್ದು. ಇವಾಗ ನಾನು ಮಾಡಿರುವಂಥ ಈ ಹೋಮ್ ರೆಮಿಡಿನ ನಾನು ಇವತ್ತು ನನ್ನ ಮಖದ ಮೇಲೆ ಅಪ್ಲೈ ಮಾಡಿಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕಪ್ಪು ಕಲೆಗಳು ಮತ್ತು ಮಾರ್ಕುಗಳು, ಓಪನ್ ಪೋಸ್ ಇರುತ್ತಲ್ಲ, ಅದೆಲ್ಲ ಫುಲ್ ಇದರಿಂದ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ಹೇಗೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಶೇರ್ ಮಾಡ್ತಾ ಇರೋದು ಸ್ನೇಹಿತರೆ. ಬನ್ನಿ, ಇವಾಗ ನಾನು ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಮ್ಮ ಸ್ಕಿನ್ಗೆ ನಾವು ಕೇರ್ ತಗೋಬೇಕಂದ್ರೆ ತುಂಬ ನಮಗೆ ಇದು ಇರುತ್ತಲ್ವ ಸ್ನೇಹಿತರೆ. ನಾವು ಯಾವುದೇ ಮೆಡಿಕಲ್ ಕ್ರೀಮ್ಗಳು ಎಲ್ಲ ಹಾಕಿದ್ರು ಒಂಥರ ಸ್ಕಿನ್ಗಳು ಒಂಥರ ನಮಗೆ ಚೆನ್ನಾಗಿರಲ್ಲ. ಇವಾಗ ಯಾರೋ ಹೇಳಿದ್ರು ಅಂತ ಬೇರೆ ಕ್ರೀಮ್ಗಳು ಹಾಕ್ಕೊತೀವಿ, ಮತ್ತು ಯಾರೋ ಹೇಳಿದ್ರು ಅಂತ ಬೇರೆ ಕ್ರೀಮ್ ಎಲ್ಲ ಹಾಕ್ಕೊತೀವಲ್ಲ, ಅದಕ್ಕೋಸ್ಕರ ನಮ್ಮ ಸ್ಕಿನ್ ಎಲ್ಲ ಫುಲ್ಲು ಸ್ಕಿನ್ನು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ನಾವು ಮನೆಯಲ್ಲೇ ಇರೋ ಐಟಮಿಂದ ನಾವು ಈ ಥರ ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ ಏನೂ ಆಗಲ್ಲ. ನಾನಿನ್ನು ವಾರಲ್ಲಿ 2 ಸತಿ ಅಪ್ಲೈ ಮಾಡ್ತೀನಿ ಸ್ನೇಹಿತರೆ. ನೀವು ಬೇಕಂದರೆ ವಾರಲ್ಲಿ 3 ಸತಿ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಒಂದು ದಿವಸ ಬಿಟ್ಟು ಒಂದು ದಿನ ಅಪ್ಲೈ ಮಾಡ್ಬೋದು. ಇಲ್ಲಿ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಕಣ್ಣು ಕೆಳಗಡೆ, ಅದೆಲ್ಲ ಫುಲ್ ಮಾಯವಾಗುವಂಥದ್ದು. ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಕೆಲವ್ರಿಗೆ ತುಂಬ ಸ್ಕ್ರಬ್ ಮಾಡಿದರೆ, ಅಂದರೆ ಹೀಗೆ ತುಂಬ ನೈಸಾಗಿ ಸ್ಕ್ರಬ್ ಮಾಡ್ಕೋಬೇಕು. ಕೆಲವ್ರಿಗೆ ಜಾಸ್ತಿ ಸ್ಕ್ರಬ್ ಮಾಡಿದರೆ ಏನಾಗುತ್ತೆ ಗೊತ್ತಾ, ಚರ್ಮ ಉರಿ ಬರೋ ಅಂಥದ್ದು. ಕೆಲವ್ರಿಗೆ ಆಗಲ್ಲ, ಸಾಫ್ಟಾಗಿರುತ್ತೆ. ಹಾಗಾಗಿಬಿಟ್ಟು ಆಮೇಲೆ ಮೂಗು ಮೇಲೆಲ್ಲ ಹಚ್ಕೋಬೋದು. ನಮ್ಮ ಸ್ಕ್ರಬ್ಬರ್ ಥರ ನಾವು ಮೂಗು ಮೇಲೆ ಮಾಮೂಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತಲ್ಲ, ಅದೆಲ್ಲ ಟ್ಯಾನ್ ರಿಮೂವ್ ಆಗುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾನು ಅಪ್ಲೈ ಮಾಡಿದ್ದೀನಿ. ದಯವಿಟ್ಟು ಬೇರೆ ಬೇರೆ ಕ್ರೀಮ್ ಬಳಸೋಕ್ಕಿಂತ ಈ ಥರ ನಮ್ಮ ಮನೆಯಲ್ಲೇ ಇರುಗತೆ ಸಾಮಗ್ರಿಯಿಂದ ಬಳಸ್ಬೋದು. ಮತ್ತು ಇನ್ನೊಂದು, ನೈಟ್ ಏನು ಪೌಡ್ರ್ ಬಳಸ್ತೀನಿ ನಾನು ಏನು ಹಾಕಲ್ಲ ಸ್ನೇಹಿತರೆ. ಯಾವ ಫೇರ್ ಆ್ಯಂಡ್ ಲವ್ಲಿ ಹಾಕಲ್ಲ, ಮತ್ತು ಯಾವ ಕ್ರೀಮ್ ಹಾಕಲ್ಲ. ನಾನು ಬಳಸುವಂಥ ಏನೇನು ಐಟಮ್ ಇದೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ನೈಟ್ ಒಂದು ಕ್ರೀಮ್ ಥರ ಮಾಡ್ಕೊಂಡಿದ್ದೀನಿ, 2 ಥರ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ.
ಅದು ಎರಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಕಣ್ಣಲ್ಲಿ ಇರುವಂಥ ಕಪ್ಪು ಮತ್ತು ನಾವಿಲ್ಲಿ ಸ್ಟಿಕ್ಕರ್ನ ಇಟ್ಕೊಂಡಿದ್ದೇವಲ್ಲ, ಸ್ಟಿಕ್ಕರ್ ತೆಗಿಯೋಕ್ಕಾಗಲ್ಲ. ನಾವು ವಿಡಿಯೋದಲ್ಲಿ ನಾನು ಸ್ಟಿಕ್ಕರ್ ತೆಗೆಯಲ್ಲ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾವು ಮಾಮೂಲಿ ಮನೇಲಿದ್ದಾಗ ಸ್ಟಿಕ್ಕರ್ ತೆಗೆದ್ಬಿಟ್ಟು ಮಾಮೂಲಿ ಈ ಥರ ಸ್ಟಿಕ್ಕರ್ ಸುತ್ತಮುತ್ತ ಅಪ್ಲೈ ಮಾಡ್ಬೋದು. ನಾನು ಮನೇಲಿದ್ದಾಗ ಸ್ಟಿಕ್ಕರ್ ಇಡುವೆ ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಸ್ಟಿಕ್ಕರ್ನ ತೆಗ್ದಿಲ್ಲ ಸ್ನೇಹಿತರೆ. ಹಾಗೆ ಮುಖ ತೋರಿಸ್ಬಾರ್ದು ಅಲ್ವಾ, ಅದಕ್ಕೋಸ್ಕರ ನಾವು ಇದಕ್ಕೆ ಬೇಕಂದರೆ ಕುತ್ತಿಗೆಗೆಲ್ಲ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಕುತ್ತಿಗೆಗೆಲ್ಲ ಅಪ್ಲೈ ಮಾಡ್ಕೋಬೋದು. ನಮಗೆ ಸ್ವಲ್ಪ ಕಪ್ಪಗಿರುತ್ತಲ್ಲ ಕೆಲವ್ರಿಗೆ ಕುತ್ತಿಗೆಗಳು ಜಾಸ್ತಿ, ಹಾಗಾಗಿಬಿಟ್ಟು ಕುತ್ತಿಗೆಗೆಲ್ಲ ಅಪ್ಲೈ ಮಾಡ್ಕೋಬೋದು. ಇದು ಬಂದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ಕೊತೀನಿ. ಇದರಲ್ಲಿ ನಾನು ಏನೇನು ಬಳಸಿದ್ದೀನಿ ಅಂತ ಎಲ್ಲ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ಏನೇನು ಬಳಸಿದ್ದೀನಿ ಅಂತ ಪ್ರತಿಯೊಂದು ಇದೆ ಸ್ನೇಹಿತರೆ. ನಾವು ಅಪ್ಪರ್ ಲಿಪ್ ಮೇಲೇನೂ ಅಪ್ಲೈ ಮಾಡ್ಕೋಬೋದು. ನೀವು ಬೇಡ ಅಪ್ಪರ್ ಲಿಪ್ಪೆಲ್ಲ ಪಾರ್ಲರ್ಗೆ ಹೋಗ್ಬಿಟ್ಟು ಮಾಡಿಸ್ಕೋತೀವಿ ಆ ಥರ ಅಂದರೆ ಏನು ಬೇಡ ಸ್ನೇಹಿತರೆ. ನಾನು ಅಪ್ಪರ್ ಲಿಪ್ ಮೇಲೇನೂ ಎಲ್ಲ ಫುಲ್ ಕ್ರೀಮನ್ನು ಬಳಸ್ಕೊತಾ ಇದ್ದೀನಿ. ಮತ್ತು ಬ್ಲಾಕ್ ಆ್ಯಂಡ್ ವೈಟ್ ಇರುತ್ತಲ್ವ, ಬ್ಲಾಕ್ ಆ್ಯಂಡ್ ವೈಟ್ ಇರುತ್ತೆ ಕೆಲವ್ರಿಗೆ. ಬ್ಲಾಕ್ ಆ್ಯಂಡ್ ವೈಟ್ ಜಾಸ್ತಿ ಇರುತ್ತಲ್ಲ, ಅವರೆಲ್ಲ ನಿಧಾನಕ್ಕೆ ಈ ಥರ ಸ್ಕ್ರಬ್ಬನ್ನು ಮಾಡ್ಕೊಳ್ಳಿ. ಮೂಗು ಮೇಲೆ ಇರುತ್ತೆ ಕೆಲವ್ರಿಗೆ ಜಾಸ್ತಿ, ಮತ್ತು ಇಲ್ಲೆಲ್ಲ ಇರುತ್ತೆ ಕೆಲವ್ರಿಗೆ ಸ್ವಲ್ಪ. ಅವರು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೋದು. ಸ್ಕ್ರಬ್ಬರ್ ಥರ ಆಗುತ್ತೆ ಸ್ನೇಹಿತರೆ ಇದು ನಿಜವಾಗ್ಲೂ. ಇದನ್ನು ಬಿಟ್ಟು ಜಾಸ್ತಿ ಹೊತ್ತು ಏನು ಬಿಡೋಂಗಿಲ್ಲ ಸ್ನೇಹಿತರೆ. ಒಂದು 15ರಿಂದ 20 ನಿಮಿಷ ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬರ್ಬೋದು. ನಾನಿದು ಸ್ನಾನ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಮಾಡಿದ್ದೀನಿ ಸ್ನೇಹಿತರೆ. ಇವಾಗ ಸ್ನಾನ ಮಾಡಿಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ಯಾವ ಥರ ರೆಮಿಡಿ ಇದೆ. ಇದು ಎಷ್ಟೊಂದು ಗ್ಲೋಯಿಂಗ್ ಕೊಡುತ್ತೆ ಅಂದರೆ ನಮಗೆ ನಂಬೋಕ್ಕಾಗಲ್ಲ, ಅಷ್ಟು ಗ್ಲೋಯಿಂಗ್ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಮನೆಯಲ್ಲಿ ಇರುವಂಥ ಸಾಮಗ್ರಿ ಬಳಸಿ ನಮ್ಮ ಸ್ಕಿನ್ ಕೇರ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ಸೈಡಲ್ಲಿ ನೋಡಿ ಕೆಲವ್ರಿಗೆ ಇದು ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಇರುತ್ತೆ ಸೈಡಲ್ಲಿ. ಇಲ್ಲೆಲ್ಲ ಚೆನ್ನಾಗಿ ಸ್ಕ್ರಬ್ಬರ್ ಮಾಡ್ಕೋಬೇಕಾಗುತ್ತೆ. ಇಲ್ಲೆಲ್ಲ ವೈಟ್ ಬ್ಲಾಕ್ ಇರುತ್ತೆ. ಹಾಗಾಗ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಚೆನ್ನಾಗಿ ನೋಡಿ ಸ್ಕ್ರಬ್ಬರ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಹೋಮ್ ರೆಮಿಡಿ ಮಾಡಿರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನನ್ನ ಸ್ಕಿನ್ ಕೇರ್ಗೆ ನಾನು ಮಾಡೋದಂದರೆ ಒಂದು ಸೋಪ್ ಮಾತ್ರ ಬಳಸ್ತೀನಿ. ನಾನು ಸಂತೂರ್ ಸೋಪ್ ಬಳಸ್ತೀನಿ. ಮತ್ತು ಯಾವುದೇ ಫೇರ್ ಆ್ಯಂಡ್ ಲವ್ಲಿ ಮತ್ತು ಯಾವುದೇ ಕ್ರೀಮ್ ಅಂಥದ್ದು ಇಂಥದ್ದು ಏನೂ ಬಳಸಲ್ಲ. ಮಾಯ್ಶ್ಚರೈಸರ್ ಬಳಸಲ್ಲ, ನಾನು ಏನು ಬಳಸಲ್ಲ. ಏನೋ ಮದುವೆಗೆ ಏನಾದರೂ ಹೋದರೆ ಮಾತ್ರ ಅಷ್ಟೇ ಸ್ವಲ್ಪ ಮೇಕಪ್ ಅಷ್ಟೇ ಹಾಕ್ಕೊತೀವಿ ಸ್ನೇಹಿತರೆ. ಬಿಟ್ಟರೆ ನಾವು ಮತ್ತೆ ಎಂಥದ್ದು ಏನು ಬಳಸಲ್ಲ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಳ್ಳೆ ಟಿಪ್ಸ್ ಅಂತ ಅನ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಟಿಪ್ಸು ಇದು ತುಂಬ ಒಳ್ಳೆ ಅಂತ ಅನ್ಕೊತೀನಿ. ಯಾಕೆಂದರೆ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಒಳ್ಳೆ ಟಿಪ್ಸ್ ಇದೆ. ನೀವು ಒಂದು ಸತಿ ನೋಡಿ ಸ್ನೇಹಿತರೆ, ಈ ಥರ ಮಾಡಿಬಿಟ್ಟು ನಮ್ಮದು ಚೆನ್ನಾಗಿರುತ್ತೆ. ಹೋಮ್ ಮೆಡಿಷನ್ ಎಲ್ಲ ತಗೊಂಡು ಮತ್ತು ಇದು ಮೆಡಿಕಲ್ಗೆ ಹೋಗ್ಬಿಟ್ಟು ಈ ಕ್ರೀಮ್ ಕೊಟ್ಟರು, ಬೆಟ್ನಟ್ ಸಿ ಕೊಟ್ಟರು, ಮೈಫೇರ್ ಕೊಟ್ಟರು, ಈ ಕೊಟ್ಟರು, ಆ ಕ್ರೀಮ್ ಎಲ್ಲ ಬಳಸೋಕ್ಕಿಂತ ನಾವು ಇದು ಬೆಸ್ಟ್ ಇದ್ದರೆ ಬೆಸ್ಟ್ ಅನಿಸುತ್ತೆ. ಇವಾಗ ಮಕ್ಕ ನೋಡ್ತಾ ಇರ್ಬೋದು, ಸ್ಕ್ರಬ್ಬರ್ ಆಗಿದೆ ಫುಲ್. ಅಂದರೆ ಸ್ಕ್ರಬ್ಬರ್ ಥರ ಮಾಡಿದ್ದೀನಿ. ನನ್ನ ಸ್ಕಿನ್ಗೇನು ಅಷ್ಟೊಂದು ಸಾಫ್ಟ್ ಆಗಿಲ್ಲ, ಸ್ಕ್ರಬ್ಬರ್ ಥರ ಮಾಡ್ಕೋಬೋದು. ಕೆಲವ್ರ ಸ್ಕಿನ್ಗೆ ಏನು ಗೊತ್ತಾ, ಸ್ಕ್ರಬ್ಬರ್ ಥರ ಮಾಡೋಕ್ಕಾಗಲ್ಲ. ನೀವು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನೋಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ಸ್ನಾನ ಮಾಡಿ ಬಂದು ನನ್ನ ಫೇಸ್ ಗ್ಲೋಯಿಂಗ್ ಹೇಗೆ ಕೊಡ್ತು ಅಂತ ನಿಮಗೆ ಬಂದು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಜಾಸ್ತಿ ಏನು ಒತ್ತಿ ಒರೆಸಂಗಿಲ್ಲ, ಮಖನ ಸ್ವಲ್ಪ ಲೈಟಾಗಿ ಒರೆಸ್ಕೋಬೇಕು. ಬಟನ್ ಇಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ, ನಿಮಗೆ ಹತ್ರದಿಂದ ನೋಡಿ ಎಷ್ಟು ಗ್ಲೋ ಕೊಡ್ತಾ ಇದೆ. ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ಹಾಗಾಗಿಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀವಿ. ನೀವು ಈ ಥರ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೇಗೆ ಅನ್ನಿಸ್ತು. ಮತ್ತು ನಾನು ಇಲ್ಲಿ ನನಗೆ ಸಿಂಧೂರ ಇಟ್ಕೊಳ್ಳೋದು ಅಭ್ಯಾಸ ಜಾಸ್ತಿ. ನನಗೆ ನಾನು ಹಂಗೆ ಇರಲ್ಲ ಜಾಸ್ತಿ. ಸ್ನಾನ ಮಾಡ್ಕೊಂಡು ಬಂದರೆ ಸಿಂಧೂರ ಇಟ್ಕೊತೀನಿ. ಇವಾಗ ಸ್ವಲ್ಪ ಏನು ಮಾಡಬೇಕು ಗೊತ್ತಾ, ನಾವೆಲ್ಲ ಮೊಸರು ಮತ್ತು ಟೊಮೊಟೊ ರಸ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಹಿಟ್ಟು ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಂತ ತಗೋತಾ ಇದ್ದೀನಿ ನೋಡಿ. ನಾನು ಒಂದು 5-6 ಹನಿ ಕೊಬ್ಬರಿ ಎಣ್ಣೆ ತಗೊಂಡು ಸ್ನಾನ ಮಾಡ್ಕೊಂಡು ಬಂದಮೇಲೆ ಬೇಕಂದರೆ ನೀವು ವಾಸ್ಲಿನ್ನ ಹಾಕೋಬಹುದು. ನಾನು ಲೈಟಾಗಿ ನೋಡ್ತಾ ಇರ್ಬೋದು, ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಬೇಕು. ನಾನು ಸಿಂಧೂರು ಇವಾಗಷ್ಟೇ ಹಾಕಿದ್ದು, ಅದಕ್ಕೆ ಸೈಡಲ್ಲಿ ಈ ಥರ ಹಾಕ್ಕೊತಾ ಇದ್ದೀನಿ. ಮತ್ತು ಕುತ್ತಿಗೆಗೂ ಹಾಕಿದೆ ನೋಡಿ. ನಾನು
ಕಪ್ಪು ಕಲೆಗಳು ಇದೆ ಅಲ್ವಾ, ಕುತ್ತಿಗೆಗೂ ಹಾಕಿದೆ ನೋಡಿ. ಈ ಥರ ನಿಧಾನಕ್ಕೆ ಕೊಬ್ಬರಿ ಎಣ್ಣೆ ಸ್ವಲ್ಪ, ನೀವು ಬೇಕಂದರೆ ಕೊಬ್ಬರಿ ಎಣ್ಣೆ ಹಾಕಲ್ಲ ಅಂದರೆ ವಾಸಲಿನೂ ಹಾಕ್ಕೋಬೋದು ಸ್ನೇಹಿತರೆ. ನಾನು ಕೊಬ್ಬರಿ ಎಣ್ಣೆ ಬಳಸ್ತೀನಿ ಜಾಸ್ತಿ ಸ್ಕಿನ್ಗೆ. ನನಗೆ ಕೊಬ್ಬರಿ ಎಣ್ಣೆ ತುಂಬ ರಿಸಲ್ಟ್ ಕೊಡೋದು, ಅದಕ್ಕೋಸ್ಕರ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಬಳಸೋದು. ನೋಡಿ ಹೇಗೆ ಅನ್ನಿಸ್ತು ಸ್ನೇಹಿತರೆ, ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಕೊಟ್ಟಿರುವ ಮಾಹಿತಿ ಅಂತ ನನಗೆ ಇದೇ ಥರ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ಮಾಡಿರೋದು ಹೋಮ್ ರೆಮಿಡಿ ಹೇಗಂತೂ ನಾನು ಬಳಸ್ತಾ ಇರೋದು ಈ ಥರ ಅಂತ ನಿಮಗೂ ಶೇರ್ ಮಾಡಿದ್ದೀನಿ. ಮತ್ತು ಇದೇ ಥರ ಒಳ್ಳೆಯ ವಿಡಿಯೋನ ತಗೊಬರ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ಲೋ ಸ್ಟಾಪ್ ಮಾಡೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.